ಹಾಯ್ ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ಬೆಳಿಗ್ಗೆ ಅರಿಶಿನ ಮುಗಿಸಿ ಎಲ್ಲ ಊಟ ಮಾಡ್ಕೊಂಡು ಮಧ್ಯಾಹ್ನ ನಂಗೆ ಎಲ್ಲ ಎಲ್ಲರೂ ಮಂಟಪ ಕಟ್ಟೋದ್ರಲ್ಲೇ ಬಿಗಿಯಾಗಿ ಇವರು ತೆಂಗಿನ ಗರಿಯಲ್ಲಿ ಎಷ್ಟು ಚಂದ ಮಾಡಿ ಹೂ ರೆಡಿ ಮಾಡ್ತಿದ್ರು. ನಿಮ್ಗೆ ಯಾರಿಗಾರು ಗೊತ್ತಾ? ಬಂದರೆ ಕಮೆಂಟ್ಸ್ ಮಾಡಿ. ಸುಂದರವಾದ ಹೂ ರೆಡಿ ಆಗ್ತಾ ಇತ್ತು. ಇದಕ್ಕೆ ಮಧ್ಯೆ ದಾರ ಹಾಕಿ ಮಂಟಪದ ಮಧ್ಯೆ ಬಿಡು, ಅವಾಗ ಮಸ್ತ್ ಕಾಣುತ್ತೆ. ನೋಡಿ ಎಷ್ಟು ಸುಂದರವಾದ ಹೂ ರೆಡಿ ಮಾಡಿದ್ರು, ಮಸ್ತ್ ಕಾಣ್ತು. ಇಲ್ಲಿ ಒಬ್ಬರು ಮಂಟಪ ಮಾಡಿ ಮಾಡಿ ಸುಸ್ತಾಗಿ ಹಲಸಿನ ಹಣ್ಣು ತಿಂತಾ ಇದ್ರು. ತುಂಬ ರುಚಿಕರವಾದ ಹಲಸಿನ ಹಣ್ಣು, ರಾಶಿ ಇತ್ತು. ಹಲಸಿನ ಹಣ್ಣಿಗೆ ಸಣ್ಣ ಮೆಣಸು ಮತ್ತು ಲಿಂಬು ಮಿಕ್ಸ್ ಮಾಡ್ಕೊಂಡು ತಿಂದರೆ ಮಸ್ತ್ ಆಗ್ತು. ಟೇಸ್ಟಿಯಾದ ಹಲಸಿನ ಹಣ್ಣು. ಇದ್ರ ಮಧ್ಯೆ ಹುಳಿ ಮಾವಿನ ಹಣ್ಣಿನ ಜ್ಯೂಸು. ಮಂಟಪ ಕಟ್ಟೋಕ್ಕೆಲ್ಲ ಹಸ್ರಾದರೆ ಹಶ್ವಾದರೆ ಹಲಸಿನ ಹಣ್ಣು, ಹಸ್ರಾದರೆ ಮಾವಿನ ಹಣ್ಣಿನ ಜ್ಯೂಸು. ಮಾವಿನ ಹಣ್ಣಿನ ಜ್ಯೂಸು ಮಸ್ತಾಗಿತ್ತು. ಎಲ್ರಿಗೂ ಕುಡ್ಕತ್ತ ಮಂಟಪ ಮತ್ತೆ ಕಟ್ಟು ಶುರು ಮಾಡ್ದ. ಮಂಟಪ ಎಷ್ಟು ಚಂದ ಮಾಡಿ ಒಂದೊಂದೇ ಎಲೆಯಲ್ಲಿ ಬಳ್ಳಿ ಹಾಕಿ ರೆಡಿ ಮಾಡ್ತಾ ಇದ್ದ. ನೋಡಲಂತೂ ಮಂಟಪ ಮಸ್ತ್ ಕಾಣ್ತಾ ಇತ್ತು. ಪಾಪ ಇಲ್ಲಿ ಮದುವೆ ಮಣಿನೂ ಅವನ ಮದುವೆ ಪಾಲಿಗೆ ಮಂಟಪ ರೆಡಿ ಮಾಡ್ತಾ ಇದ್ದ. ಮತ್ತೊಂದು ಕಡೆ ನನ್ನ ಅಕ್ಕಂದಿಕ್ಕ 2-3 ಜನ ಸೇರ್ಕೊಂಡು ಮದುವೆ ಮಕ್ಕಳಿಗೆ ಸಿಂಗಾರದ ಮಾಲೆ ಮಾಡ್ತಾ ಇತ್ತು. ಮದುವೆಗೆ ಸುಂದರವಾದ ಮಂಟಪ ರೆಡಿ ಆಗ್ತಾ ಇತ್ತು. ನಿಮಗೆ ಯಾರಿಗಾದರೂ ಮಂಟಪ ಮಾಡಿಕೊಡೋ ಅಂದರೆ ಇವಕ್ಕೆ ಹೇಳಿ, ಮಸ್ತ್ ಮಾಡ್ತಾ. ನನ್ನ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.